ಇನ್ನು HMP ವೈರಸ್ನ ಆತಂಕ ಏನು ಮೂಡ್ತಾ ಇದೆ? ಈ ಸಂದರ್ಭದಲ್ಲಿ ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಆದರೂ ಆರೋಗ್ಯ ಇಲಾಖೆ ಕೆಲ ಸೂಚನೆಯನ್ನ ಕೊಟ್ಟಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲಾಖೆ ಕೊಟ್ಟಂತಹ ಸೂಚನೆಯನ್ನ ಪಾಲಿಸಿದ್ರೆ ಎಲ್ಲರಿಗೂ ಅದು ಒಳ್ಳೆಯದು. ಎಲ್ಲಾ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ ಎನ್ನುವ ಭರವಸೆಯ ಮಾತನಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಎಲ್ಲರೂ ಇಲಾಖೆ ಕೊಟ್ಟ ಸೂಚನೆಯನ್ನ ಪಾಲಿಸಿದ್ರೆ ಒಳ್ಳೆಯದು ಅಂದಿದ್ದಾರೆ. ಆತಂಕ ಪಡುವ ಅಗತ್ಯ ಇಲ್ಲ ಅಂತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 2001ರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಮಾಡಿದರೆ ಭಾಳ ಒಳ್ಳೆಯದು. ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರು ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳೋವಂಥ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಕಾಷನ್ಸ್. ಇನ್ನು HMP ವೈರಸ್ ಪತ್ತೆಯ ಬೆನ್ನಲ್ಲೇ ಹೈದರಾಬಾದ್ನಲ್ಲಿ ಸಭೆ. ಭಾರತೀಯ ಮಕ್ಕಳ ವೈದ್ಯಕೀಯ ಸಂಘದ ಮೀಟಿಂಗ್. ಹೈದರಾಬಾದ್ನಲ್ಲಿ ಸಭೆ ನಡೆಸ್ತಾ ಇದ್ದಾರೆ ವೈದ್ಯಕೀಯ ಸಂಘದವರು. ದೇಶದ 48,000 ಮಕ್ಕಳ ವೈದ್ಯರು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕದ ಮಕ್ಕಳ ವೈದ್ಯರು ಕೂಡ ಭಾಗಿಯಾಗಿದ್ದಾರೆ. ಎಲ್ಲ ಪೀಡಿಯಾಟ್ರಿಷಿಯನ್ ಸೇರಿ ನಡೆಸ್ತಾ ಇರುವಂತಹ ಸಭೆ. ಕರ್ನಾಟಕದ ಮಕ್ಕಳ ವೈದ್ಯರು ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಹೈದರಾಬಾದ್ನಲ್ಲಿ ನಡೀತಾ ಇರುವಂತಹ ಸಭೆ. HMP ವೈರಸ್ ಭಾರತದಲ್ಲಿ ಪತ್ತೆಯಾದ ಬೆನ್ನಲ್ಲೇ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಭಾರತೀಯ ಮಕ್ಕಳ ವೈದ್ಯಕೀಯ ಸಂಘದ ಮೀಟಿಂಗ್ ಇದು. ಮಕ್ಕಳ ವೈದ್ಯರು ಹಾಗಿದ್ರೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಇದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗ್ತಾ ಇರುವಂಥದ್ದು. ಮಕ್ಕಳ ವೈದ್ಯರು ಯಾವೆಲ್ಲ ಚಿಕಿತ್ಸಾ ವಿಧಾನವನ್ನು ಫಾಲೋ ಮಾಡಬೇಕು ಅಂತ. ಯಾಕಂದ್ರೆ ಹೆಚ್ಚಾಗಿ ಮಕ್ಕಳಿಗೆ ಈ ವೈರಸ್ ಬಾಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗ್ತಾ ಇದೆ. ಮಕ್ಕಳ ವೈದ್ಯಕೀಯ ಸಂಘದ ಸಭೆ ಇದು. ಕರ್ನಾಟಕದ ಮಕ್ಕಳ ವೈದ್ಯರು ಕೂಡ ಭಾಗಿಯಾಗಿದ್ದಾರೆ. HMP ವೈರಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಮಕ್ಕಳ ತಜ್ಞರು. ಈ ವೈರಸ್ ಎಷ್ಟು ಅಪಾಯಕಾರಿ, ಈ ವೈರಸ್ನಿಂದಾಗಿ ಮಕ್ಕಳ ಮೇಲೆ ಏನೆಲ್ಲ ಸಮಸ್ಯೆ ಕಂಡು ಬರಬಹುದು, ಯಾವೆಲ್ಲ ಕ್ರಮಗಳನ್ನು ಮಕ್ಕಳ ವೈದ್ಯರು ತೆಗೆದುಕೊಳ್ಬೇಕಾಗತ್ತೆ, ಯಾವೆಲ್ಲ ಚಿಕಿತ್ಸಾ ವಿಧಾನವನ್ನು ಫಾಲೋ ಮಾಡಬೇಕಾಗತ್ತೆ, ಇದರ ಬಗ್ಗೆ ಮಕ್ಕಳ ವೈದ್ಯರಿಗೆ ಸಲಹೆ ಸೂಚನೆಗಳನ್ನು ಕೊಡಲಾಗ್ತಾ ಇರುವಂಥದ್ದು. ಇವತ್ತಿನ ಸಭೆಯಲ್ಲಿ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯಾಗ್ತಾ ಇದೆ. ಈ ಸಭೆಯ ಬಳಿಕ ಭಾರತೀಯ ಮಕ್ಕಳ ವೈದ್ಯರ ತಂಡದಿಂದ ಒಂದು ಮಾರ್ಗಸೂಚಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಗೈಡ್ಲೈನ್ಸ್ಗಳನ್ನು ಹೊರತರುವಂತಹ ಸಾಧ್ಯತೆ ಇದೆ. ಮಕ್ಕಳ ವೈದ್ಯರಿಗೆ ಸಲಹೆ ಸೂಚನೆಯನ್ನ ನೀಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ವೈರಸ್ ಕುರಿತಂತೆ ಇದು ಎಷ್ಟು ಡೇಂಜರಸ್, ಅಥವಾ ಈ ವೈರಸ್ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಚಿಕಿತ್ಸಾ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, ವೈದ್ಯರು ಮುನ್ನೆಚ್ಚರಿಕೆ ಹೇಗಿರಬೇಕು, ಇದೆಲ್ಲದರ ಕುರಿತಂತೆ ಸುಮಾರು ದೇಶದ 48,000 ಪೀಡಿಯಾಟ್ರಿಷಿಯನ್ಸ್ ಈ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ ಸಂಪರ್ಕದಲ್ಲಿದ್ದಾರೆ. ವಿನಯ್, ಹೈದರಾಬಾದ್ನಲ್ಲಿ ನಡೀತಾ ಇರುವಂತಹ ಮಕ್ಕಳ ವೈದ್ಯಕೀಯ ಸಂಘದ ಮೀಟಿಂಗ್ ಬಹಳ ಕ್ರೂಷಿಯಲ್ ಅಂತ ಅನಿಸುತ್ತೆ. ಈ ಮೀಟಿಂಗ್ ಕುರಿತಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ನಂತರ ಒಂದಿಷ್ಟು ಗೈಡ್ಲೈನ್ಸ್ ಹೊರಬರಬಹುದಾ ಅಂತ? ಪ್ರತಿಮಾ, ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 2 HMP ವೈರಸ್ ದಾಖಲಾಗ್ತಾ ಇದ್ದ ಹಾಗೆ ದೇಶದಲ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ 7ಕ್ಕೂ ಹೆಚ್ಚು HMP ವೈರಸ್ ಕಾಣಿಸ್ಕೊಂಡಿರ್ತದೋ. ಅದರಲ್ಲೂ ಪ್ರಮುಖವಾಗಿ 5 ವರ್ಷದಕ್ಕಿಂತ ಕೆಳ ವಯಸ್ಸಿನ ಮಕ್ಕಳಲ್ಲೇ ಹೆಚ್ಚು ಪ್ರಕರಣ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಸದ್ಯ ಹೈದರಾಬಾದ್ನಲ್ಲಿ ನಡೆಯುತ್ತಿರುವಂತಹ ಭಾರತೀಯ ಮಕ್ಕಳ ವೈದ್ಯರ ಸಂಘದ ಸಭೆಯಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಗೆ ಕಾರಣ ಆಗಿರುವಂತದ್ದು. ಸದ್ಯಕ್ಕೆ ಈ ವಿಚಾರವನ್ನು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಮಕ್ಕಳ ವೈದ್ಯರು, ಭಾರತೀಯ ಮಕ್ಕಳ ವೈದ್ಯರ ಸಂಘ ಕೂಡ ಚರ್ಚೆ ಮಾಡ್ತಾ ಇದೆ. ಈ ಒಂದು ವೈರಸ್ನ ಲಕ್ಷಣಗಳು ಜೊತೆಗೆ ಈ ಹಿಂದೆ ಇದ್ದಂತಹ HMP ವೈರಸ್ಗೂ ಮತ್ತು ಈಗ ಮಕ್ಕಳಲ್ಲಿ ಕಾಣಿಸ್ಕೊಳ್ತಿರುವಂತಹ HMP ವೈರಸ್ಗೂ ಏನ್ ಡಿಫರೆನ್ಸ್ ಇದೆ, ಭಾರತದಲ್ಲೇ ಏನಾದರೂ ಇದು ಮ್ಯೂಟೇಷನ್ ಆಗಿದೆನಾ, ಈ ಹಿಂದೆ ಚೀನಾದಲ್ಲಿ ಕಾಣಿಸ್ಕೊಳ್ತಿರೋದು ಮತ್ತು ಮಲೇಷಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಕಾರಣ ಆಗಿರುತ್ತದ್ದು, ಹಾಂಕಾಂಗಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಿರೋಂಥದ್ದಕ್ಕೂ ಮತ್ತು ಭಾರತದ ವೈರಸ್ಗೂ ಎಷ್ಟು ಸಿಮಿಲಾರಿಟಿ ಇದೆ, ರೂಪಾಂತರ ಏನಾದರೂ ಆಗಿದೆನಾ ಅಥವಾ ಹಳೆ ವೈರಸ್ ಈಗ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನ, ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಅದು ರೂಪಾಂತರಿಯಾಗಿ ಹೊಸ ಮ್ಯೂಟೇಷನ್ ಅಲ್ಲಿ ಮತ್ತು ಸ್ವರೂಪದಲ್ಲಿ ಕಾಣಿಸ್ಕೊಂಡು ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಮತ್ತು ಗಂಭೀರ ಸ್ವರೂಪದಲ್ಲಿ ಏನಾದರೂ ಎಫೆಕ್ಟ್ ಅನ್ನ ಮಾಡ್ತಾ ಇದ್ರೆ ಅದಕ್ಕೆ ಮಕ್ಕಳ ವೈದ್ಯರು ಏನು ಪ್ರಿಕಾಷನ್ಸ್ ಅನ್ನ ಕೈಗೊಳ್ಳಬೇಕು, ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು, ಅದರಲ್ಲೂ ಪ್ರಮುಖ
ಪ್ರಮುಖವಾಗಿ ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಹ ವೈದ್ಯರು, ಪೀಡಿಯಾಟ್ರಿಕ್ ವೈದ್ಯರು ಏನೇನೆಲ್ಲ ಮಾರ್ಗಸೂಚಿಗಳನ್ನ ಫಾಲೋ ಮಾಡಬೇಕು ಮತ್ತು ಯಾವ ಲಕ್ಷಣಗಳು ಕಂಡು ಬಂದ್ರೆ ಏನೇನೆಲ್ಲ ಕ್ರಮಗಳನ್ನು ವಹಿಸಬೇಕು, ಯಾವ ರೀತಿಯಾಗಿ ಟೆಸ್ಟ್ ಗಳನ್ನ ಮಾಡಬೇಕು, ಪೋಷಕರಿಗೆ ಏನೇನೆಲ್ಲ ಮಾಹಿತಿಗಳನ್ನ ಕೊಡಬೇಕು, ತಿಳುವಳಿಕೆ ಕೊಡುವಂತದ್ದು, ಮಕ್ಕಳ ಆರೋಗ್ಯದ ಸುಧಾರಣೆ ಬಗ್ಗೆ ಮತ್ತು ಗಮನ ಹರಿಸುವ ಬಗ್ಗೆ ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ನಲ್ಲಿ ಒಂದು ಮೀಟಿಂಗ್ ಅನ್ನ ನಡೀತಾ ಇದೆ. ಈ ಒಂದು ಮಕ್ಕಳ ವೈದ್ಯರ ಸಂಘದ ಸಭೆಯಲ್ಲಿ 48,000ಕ್ಕೂ ಹೆಚ್ಚು ವೈದ್ಯರು ಕೂಡ ಭಾಗಿಯಾಗಿರುವಂತದ್ದು. ಹೀಗಾಗಿ ಸಭೆಯ ಬಳಿಕ, ಚರ್ಚೆಯ ಬಳಿಕ ಒಂದು ತಜ್ಞರು ಒಂದು ನಿಲುವಿಗೆ ಬರ್ತಾರೆ. ಅದಾದ ಬಳಿಕ ಮಕ್ಕಳ ವೈದ್ಯರಿಗೆ ಒಂದಿಷ್ಟು ಕೆಲವು ಸಲಹೆ ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಮಾರ್ಗಸೂಚಿ ಆಧಾರದ ಮೇಲೆ ಮಕ್ಕಳ ವೈದ್ಯರ ಕರ್ತವ್ಯವನ್ನು ನಿಭಾಯಿಸುವಂತದ್ದು ಮತ್ತು ಇದನ್ನ ದೇಶದಲ್ಲಿ ಶುರುವಾಗಿರುವಂತದಕ್ಕೆ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೂ ಕೂಡ ಪ್ಲಾನ್ ರೂಪಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗೆ.